ಒಬ್ಬ ಬಡ ರೈತ ಇರ್ತಾನೆ, ಅವನು ತುಂಬಾ ಕಷ್ಟಪಡ್ತಾ ಇರ್ತಾನೆ. ನಾನು ಕಷ್ಟಪಟ್ಟ ರೀತಿ ನನ್ನ ಮಗ ಕಷ್ಟಪಡಬಾರ್ದು, ಅವನು ದೊಡ್ಡ ಅಧಿಕಾರಿ ಆಗಬೇಕು ಅಂತ ಇನ್ನೂ ಸತತವಾಗಿ ಕಷ್ಟಪಟ್ಟು ತನ್ನ ಮಗನನ್ನು ಒಳ್ಳೆಯ ಸ್ಕೂಲಿಗೆ ದಾಖಲಿಸಿ ಅಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಿಸ್ತಾನೆ. ಮುಂದೆ ಅವನು ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಅಧಿಕಾರಿ ಆಗ್ತಾನೆ. ಅಧಿಕಾರಿ ಆಗಿ ಅವನಿಗೆ ಮೊದಲನೇ ಸಂಬಳ ಬಂದಾಗ ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದು ಅವನ ತಾಯಿಗೆ ಆ ಒಂದು ಸಂಬಳವನ್ನು ಕೊಡ್ತಾನೆ. ಆಗ ತಾಯಿ ಹೇಳ್ತಾಳೆ, ನಿನಗಾಗಿ ಕಷ್ಟಪಟ್ಟ ಆ ಜೀವ ಇದೆ ಕಣೋ, ನಿನ್ನ ತಂದೆಗೆ ಈ ಸಂಬಳ ಕೊಡು ಅಂದರೆ ಆಗ ಮಗ ಹೇಳ್ತಾನೆ, ಅಮ್ಮ ನಾನು ತಂದೆಗೆ ಕೊಡಲ್ಲ, ನಿನಗೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ತಾಯಿಗೆ ತುಂಬಾ ಕೋಪ ಬರುತ್ತೆ, ಒಂದು ಕಪಾಳಿಗೆ ಒಡೆಯೋಷ್ಟು ಕೋಪ ಬರುತ್ತೆ. ಯಾಕೆ ನಿನ್ನ ತಂದೆಗೆ ಕೊಡಲ್ಲ? ನಿಮ್ಮ ತಂದೆ ನಿನಗಾಗಿ ಕಷ್ಟಪಟ್ಟು ನಿನ್ನ ಒಂದು ಸ್ಥಾನಕ್ಕೆ ತಂದಿದ್ದಾರೆ, ತಂದೆಗೆ ಕೊಡಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಬೇಜಾರು ಪಟ್ಕೋತಾರೆ. ಆಗ ಮಗ ಒಂದು ಮಾತು ಹೇಳ್ತಾನ್ರಿ, ಏನು ಗೊತ್ತಾ ಅಮ್ಮ, ಅಪ್ಪ ಯಾವಾಗಲೂ ನನಗೆ ಕೊಡ್ತಾಯಿದ್ರು, ಏನು ಕೇಳಿದರೂ ಬೇಡ ಅನ್ನಲಿಲ್ಲ. ಎಷ್ಟು ಕಷ್ಟ ಇದ್ರೂ ನನಗೆ ಅವರು ಹಣ ಕೊಡ್ತಾಯಿದ್ರು, ಏನು ಬೇಕಂದ್ರೂ ಅವ್ರು ಕೊಡ್ತಾಯಿದ್ರು. ಅವ್ರು ಕೊಡಬೇಕಾದಾಗ ಅವ್ರ ಕೈ ಎತ್ತರಕ್ಕಿರ್ತಿತ್ತು, ನನ್ನ ಕೈ ಕೆಳಗಿರ್ತಿತ್ತು. ಈಗ ನಾನು ಈ ಸಂಬಳವನ್ನು ಕೊಡಬೇಕಾದಾಗ ನನ್ನ ಕೈ ಎತ್ತರಕ್ಕೆ ಹೋಗುತ್ತೆ, ತಂದೆಯ ಕೈ ಕೆಳಕ್ಕೆ ಹೋಗುತ್ತೆ. ಈ ರೀತಿ ನನ್ನ ತಂದೆ ಕೈ ಕೆಳಗೋಗೋದು ನನಗಿಷ್ಟ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಈ ಥರ ಮಕ್ಕಳು ಇರ್ತಾರ, ಆ ಆಲೋಚನೆ ಮಾಡಲ್ಲ. ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ತಂದೆಯ ಕರ್ತವ್ಯ ತಾವು ಮಾಡಿದ್ದಾರೆ, ನಾವು ಚೆನ್ನಾಗಿ ಓದಿದ್ದೀವಿ, ಅದಕ್ಕೆ ಈ ಒಂದು ಎತ್ತರದ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಳ್ತಾರೆ ಅಷ್ಟೇ ಹೊರತು ಅವ್ರ ಕಷ್ಟನ ಅವರು ಅರ್ಥಕೊಳ್ಳೋದೇ ಇಲ್ಲ. ತಂದೆಯ ದಿನದಂದು ಮಾತ್ರ ಶುಭ ಕೋರುವುದಲ್ಲ, ಅವರನ್ನು ಅವರ ಇಳಿ ವಯಸ್ಸಿನಲ್ಲಿ ಅವರನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು ರೀ. ಅದೇ ತಂದೆಗೆ ಕೊಡುವ ದೊಡ್ಡ ಉಡುಗೊರೆ. ಈ ಕತೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದೆ, ತುಂಬ ಹಾರ್ಟ್ ಟಚ್ ಆಯಿತು. ಅದಕ್ಕೆ ನಿಮಗೂ ಈ ಕತೆನ ಹೇಳೋಣ ಅಂತ ಫಾದರ್ಸ್ ಡೇಗೆ ಈ ಕತೆ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕೇಳಿದ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.